ನಮೋ 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 पूजित नमो नमो गजमुख गणपगे नमो नमो त्रिजगदोळु पूजित नमो 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 गजमुख गणपगे नमो नमो गजमुख गणपगे नमो नमो त्रिजगदोळु पूजित नमो नमो गजमुख गणपगे नमो नमो त्रिजगदोळु पूजित नमो 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 गजमुख गणपगे नमो 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 गजमुख गणपगे नमो नमो सिद्धिविनायक नमो नमो विद्याप्रदायक नमो नमो सिद्धिविनायक नमो नमो विद्याप्रदायक नमो नमो लटिगे मोदक नमो नमो नैवेद्य कर्पिसुवे नमो नमो नैवेद्य कर्पिसुवे नमो 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 गजमुख गणपगे नमो 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 गजमुख गणपगे नमो नमो हरन कुमारने नमो नमो गिरिजयवर पुत्र नमो नमो हरन कुमारने नमो नमो गिरिजयवर पुत्र नमो नमो हरि कथेಗಳ ಕೇಳ್ವೆ ನಮೋ ನಮೋ ಪರಮತಿ ಪಾಲಿಸೋ ನಮೋ ನಮೋ ಪರಮತಿ ಪಾಲಿಸೋ ನಮೋ 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 ಗಜಮುಖ ಗಣಪಗೆ ನಮೋ 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 ಗಜಮುಖ ಗಣಪಗೆ ನಮೋ ನಮೋ आकाशकभिमानी नमो नमो मूषिकवाहन नमो नमो आकाशकभिमानी नमो नमो मूषिकवाहन नमो नमो भीमेश कृष्णन कथे नमो नमो संतोषदि पेಳ್ವೆನು नमो नमो भीमेश कृष्णन कथे नमो नमो संतोषदि पेಳ್ವೆನು नमो
पूजित नमो नमो गजमुख गणपगे नमो नमो त्रिजगदोळु पूजित नमो 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 गजमुख गणपगे नमो 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 गजमुख गणपगे नमो 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 ಇವತ್ತು ಗಣಪತಿಯ ಪೂಜೆ ಮಾಡ್ತೇವೆ. ಗಣಪತಿಯ ಪೂಜೆ ಮಾಡುವಾಗ ಏನು ಅನುಸಂಧಾನಗಳಿದೆ ಆ ಗಣಪತಿಯ ಪೂಜೆಯಲ್ಲಿ ಅಂತ ನಾನು ಒಂದು ಕಡೆ ಹೋಗಿದ್ದೆ. ಹೋದಾಗ ಅಲ್ಲಿ ಆ ಗಣಪತಿ ಹೊಟ್ಟೆಗೆ ಹಾವು ಕಟ್ಕೊಂಡಿದ್ದಾರೆ. ನಾನು ಪೂಜೆ ಮಾಡಿಸ್ತಿರುವಾಗ ಆ ಮಗ ಅಪ್ಪನನ್ನ ಪ್ರಶ್ನೆ ಕೇಳಿದ. ಏನು ಅಂತ, ಇದು ಏನಂತಾರೆ, ಆ ಗಣಪತಿ ಹೊಟ್ಟೆಗೆ ಹಾವು ಕಟ್ಕೊಂಡಿದ್ದಾನಲ್ಲ ಯಾಕೆ ಅಂತ. ಅದಕ್ಕೆ ಅವರಪ್ಪ ಕೊಡ್ತಾ ಇರೋ ಉತ್ತರ, ಇವತ್ತು ವಿನಾಯಕ ಚೌತಿ ಅಲ್ವಾ, ಎಲ್ಲರ ಮನೆ ಕಡುಬು ತಿಂದು ತಿಂದು ಹೊಟ್ಟೆ ಭಾರ ಆಗಿರ್ತದೆ, ಒಡಿಬಾರದು ಅಂತ ಕಟ್ಕೊಂಡಿದ್ದಾನೆ. ಈ ಮಕ್ಕಳು ಎಷ್ಟು ಮೃದು ಮನಸ್ಸು, ಅವಳು ಕೇಳಿದ ಪ್ರಶ್ನೆಯನ್ನ ದೊಡ್ಡ ಪ್ರಶ್ನೆ ಅಂತ ತಿಳಿದುಕೊಂಡು ನಾವು ಉತ್ತರ ಕೊಟ್ಟಾಗ ಮಾತ್ರ ಅದು ಧರ್ಮ ಜಾಗೃತಿ ಆಗುತ್ತೆ ಹೊರತು ನಾವು ಬೇಡಾದ ತಮಾಷೆಗಾಗಿ ಹೇಳುವಂತಹ ಕಥೆಗಳನ್ನು ಹೇಳಿಬಿಟ್ರೆ ಅವು ತಲೆಯಲ್ಲಿ ಇನ್ನೇನು ಕೊಡ್ತದೆ ಹೇಳಿ. ಇವತ್ತು ಶ್ರಾದ್ದಾದಿಗಳು ಹಿಂದಿನ ಕಾಲದಲ್ಲಿ ಎಷ್ಟು ಮುತುವರ್ಜಿ ವಹಿಸಿ ಮನೆಯಲ್ಲಿ ಮಾಡ್ತಾ ಇದ್ರು. ಇವತ್ತು ಮಕ್ಕಳಿಗೆ ಏನಾಗಿದೆ, ಅವರು ಈ ತಪ್ಪು ಯಾರು, ಅಪ್ಪಂದೆ. ಯಾಕೆ ಮಕ್ಕಳಿಗೆ ಸರಿಯಾಗಿ ಶ್ರಾದ್ದದಲ್ಲಿ ಅವನೇನು ಕೆಲಸ, ಅವನು ಹೋಗ್ಲಿ, ಕೆಲಸ ರಜೆ ಹಾಕೋದು ಬೇಡ ಅಂತ ಅವ್ನು ಕೆಲಸ ಅಂತ ಮಾಡಿ ಶ್ರಾದ್ದ ಅಂದ್ರೆ ಏನು ಅಂತೇ ಗೊತ್ತಿಲ್ಲದಾಗ ಮಾಡಿಬಿಟ್ರೆ ಅವನಿಗೆ ಮಗ ಅಪ್ಪ ಸತ್ತ ಮೇಲೆ ಮಗನಿಗೆ ಶ್ರಾದ್ದ ಮಾಡಿದ್ರೆ ಪಂಚೆ ಕಟ್ಟಲಿಕ್ಕೆ ಗೊತ್ತಿಲ್ಲ, ಕಚ್ಚೆ ಹಾಕ್ಲಿಕ್ಕೆ ಮೊದಲೇ ಗೊತ್ತಿಲ್ಲ. ಸ್ನಾನ ಮಾಡ್ಬೇಕಾದ್ರೆ ನಾನು ಮನೆಯಲ್ಲೇ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ, ಇಲ್ಲೇ ಒಂದು ಬಿಳಿ ಬಟ್ಟೆ ಉಟ್ಕೊಂಡ್ರೆ ಸಾಕು ಅನ್ನೋಟ್ರ ಮೈಲಿಗೆ ಬಗ್ಗೆ ಏನೂ ಕಲ್ಪನೆ ಇಲ್ಲ. ಇವನೇ ಹೀಗಾದ್ರೆ ಇವನ ಮಕ್ಕಳಿಗೆ ಇನ್ನೇನು, ಹಾಗಾದ್ರೆ ಧರ್ಮ ಬೆಳೆಯೋದೇ ಹಾಗೆ. ಇದೆಲ್ಲ ಇಂತಹ ರೀತಿ ಗೊತ್ತಿಲ್ಲದಿದ್ರೆ ಗೊತ್ತಿಲ್ಲಪ್ಪ ನಾ ಕೇಳಿ ಹೇಳ್ತೇನೆ ಅಂತ ಕೇಳಿ ಗೊತ್ತಿದ್ದ ಬಲ್ಲರಿಂದ ತಿಳಿದುಕೊಂಡು ಅವರಿಗೆ ಉತ್ತರ ಕೊಡಬೇಕೇ ಹೊರತು ತನ್ನ ಇಷ್ಟ ಬಂದಂತೆ ಮನಸ್ಸಿಗೆ ಬಂದಂತೆ ಉತ್ತರ ಕೊಡ್ತಾ ಹೋದ್ರೆ ಆ ಧರ್ಮದ ಜಾಗೃತಿ ಬೆಳೀತದೆ ಹೇಗೆ? ಈಗೇನೋ ಮಕ್ಕಳಿಗೆ ಹೇಳಿಬಿಟ್ಟು ನಾವು ತಪ್ಪಿಸ್ಕೋಬಹುದು, ಆದ್ರೆ ಅದೇ ಹೆಮ್ಮರವಾಗಿ ಬೆಳೆದಾಗ ಅಯ್ಯೋ ನನ್ನಿಂದಾಗಿ ಇಷ್ಟೆಲ್ಲ ಅಪರಾಧ ಆಯ್ತಾ ಅಂತ ಅಷ್ಟೊಳಗೆ ನಾವು ಇರ್ತೀವೋ ಬಿಡ್ತೇವೆ ಬೇರೆ ವಿಚಾರ. ಎಷ್ಟು ಇಡೀ ಸಮಾಜವನ್ನ ಹದಗಡಿಸಿದಂತ ಪಾಪ ಬರೋದಿಲ್ವೇ? ಯಾಕೆ ಯೋಚನೆ ಮಾಡೋದಿಲ್ವೋ ಗೊತ್ತಿಲ್ಲ. ಎಷ್ಟೋ ಜನಕ್ಕೆ ಹೇಳಿದೆ, ಗೊತ್ತಿದ್ರೆ ಗೊತ್ತಿದೆ, ಇಲ್ಲದ್ರೆ ಇಲ್ಲ ಅಂತ ಹೇಳಿ ಏನು ಮರ್ಯಾದೆ ಹೋಗುತ್ತಾ ಮಕ್ಕಳ ಮುಂದೆ? ತಿಳ್ಕೊಂಡು ಹೇಳ್ತೇನೆ, ತಿಳ್ಕೊಂಡು ಪ್ರಯತ್ನ ಮಾಡಿ ಹೇಳಿ. ಈಗ ನೋಡಿ, ಸಣ್ಣ ವಿಷಯ, ಇನ್ನೂ ಒಂದು ಅದೇ ಕಥೆಯನ್ನು ಕೇಳುವಾಗಲೂ ಕೂಡ ನೀವು ಕತೆ ಕೇಳ್ತೀರಿ. ಏನು ಅಂತ, ಗಣಪತಿಯ ಕಥೆಯನ್ನು ಕೇಳಿದಾಗ ಪಾರ್ವತಿ ತನ್ನ ಮೈ ಮೇಲಿನ ಮಣ್ಣಿಂದ ಪ್ರತಿಮೆ ಮಾಡಿದ್ದು ಅಂತ, ಅದಕ್ಕೆ ಈಶ್ವರ ಬಂದು ಜೀವ ಕೊಟ್ಟ. ಆಮೇಲೆ ಅವಳು ಸ್ನಾನ ಮಾಡ್ತಿರುವಾಗ ಒಳಗೆ ಹೋಗ್ಲಿಕ್ಕೆ ಅಂತ ಹೋದ ಈಶ್ವರ, ಆಗ ಗಣಪತಿ ಅಡ್ಡ ತಡೆದ, ಅದಕ್ಕೆ ತಲೆನೇ ತೆಗೆದುಬಿಟ್ರು. ಆಗ ಅಯ್ಯೋ ಅವಳು ಬಂದ್ಬಿಟ್ಟು ನನ್ನ ಮಗನ ತಲೆ ಬೇಕು ಅಂತ ಹಠ ಮಾಡಿದ್ದು. ಆಯಿತು, ಉತ್ತರ ದಿಕ್ಕಿನಲ್ಲಿ ಯಾರು ತಲೆ ಮಾಡಿ ಮಲಗಿರ್ತಾರೋ ಅವ್ರ ತಲೆ ಕತ್ತರಿಸ್ಕೊಂಬಂದ್ರು. ಅಲ್ಲಿ ಹೋದ್ರು, ಆನೆ ಮಲಗಿಟ್ಟು ತಲೆ ಕಟ್ಕೊಂಡ್ಬಂದ್ರು, ಆನೆ ಗಜವದನ ಅಂತ ಆಗಿಬಿಟ್ಟ. ಕತೆ ಹೇಳಿದ ಕೂಡಲೇ ಏನು ಗಲ್ಲ ಬಡ್ಕೊಂಡಿದೆ ಬಡ್ಡಿದು, ಆನಂದ ಪಟ್ಟಿದೆ ಎಂತಹ ಕತೆ ಹೇಳಿಬಿಟ್ರು ಅಂತ ಭಕ್ತಿ ಏನು ಅಲ್ಲಿ ಅರ್ಥ ಆಯಿತು. ಎಷ್ಟು ಸೂಕ್ಷ್ಮದ ವಿಚಾರಗಳು, ಯಾರಿಗೂ ಕಲ್ಪನೆನೇ ಇಲ್ಲ. ಆಗ ಇಲ್ಲಿ ನೋಡಿ, ಒಂದೊಂದು ಮಾತುಗಳನ್ನು ತಿಳ್ಕೊಳ್ಳಿ. ಗಣಪತಿ ಹೊಟ್ಟೆಗೆ ಹಾವು ಯಾಕೆ ಕಟ್ಟಿಕೊಂಡ ಅಂತಂದ್ರೆ, ಆ ಶಾಸ್ತ್ರದಲ್ಲಿ ಉಪನಿಷತ್ತಿನಲ್ಲಿ ಹೇಳಿದ ಮಾತುಗಳನ್ನು ಇಟ್ಟುಕೊಂಡಾಗ ಈ ಆನೆಯ ತಲೆಯನ್ನು ಕಡಿದು ತಂದು ಜೋಡಿಸಿದ್ದೇ ಇಲ್ಲ. ಮೊದಲನೇದಾಗಿ ತಂದು ಕಡಿದು ಜೋಡಿಸಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿದ್ದಲ್ಲ ಅದು. ಹಾಗೆ ನೋಡಿದರೆ ಆನೆ ಯಾವತ್ತಾದರೂ ಕಪ್ಪು ಆನೆ, ಯಾವುದಾದ್ರು ಕೆಂಪಾನೆ ಎಲ್ಲ ನೋಡಿದರೆ ಎಲ್ಲೂ ಇಲ್ಲವೇ ಇಲ್ಲ. ಹಂಗಾರೆ ಆ ತಲೆ ಕಡಿದು ಜೋಡಿಸಿದ್ರೆ ಇದೆಲ್ಲ ಕೆಂಪಿರಬೇಕಾಗಿತ್ತು, ಇದೊಂದು ತಲೆದು ಸೊಂಡ್ಲು ಮಾತ್ರ ಕಪ್ಪಿರಬೇಕಾಗಿತ್ತು. ಹಾಗಿಲ್ವೇ ಇಲ್ಲ. ಮತ್ತೆ ಅದನ್ನು ಯೋಚನೆ ಮಾಡೋದು ಬೇಡ. ತಲೆ ಕಡದಿಲ್ಲ, ತಂದು ಜೋಡಿಸಿಲ್ಲ, ಯಾವುದೂ ಇಲ್ಲ. ಹಾಗಾದ್ರೆ ಕತೆ ಹೇಳಿದ್ರಲ್ಲ, ಕತೆ ಇವತ್ತಿಗೂ ಹಾಗೆ ಉಂಟಲ್ವ, ಅರ್ಥ ಮಾಡ್ಕೊಂಡಿಲ್ಲ ನಾವು. ಆಗ ಈ ಪ್ರಸಂಗ ಬಂತು, ಅದರಲ್ಲಿ ಹೇಳ್ತೇನೆ, ಹೊಟ್ಟೆಗೆ ಹಾವು ಕಟ್ಟಿಕೊಂಡದ್ದು
ಪದಾರ್ಥ ಹೊರಗೆ ಬರ್ತದೆ ಅಂತಲ್ಲ. ಭಗವಂತ ಇಡೀ ವಿಶ್ವಂಬರ ರೂಪಿಯಾದ ಪರಮಾತ್ಮ ಅವನೊಳಗಿದ್ದುಕೊಂಡು ವ್ಯಾಪಾರ ಮಾಡಿಸಿದರೆ ಒಂದು ಕಡಬು ಅಜೀರ್ಣವಾಗುತ್ತೆ, ಹೊಟ್ಟೆ ಒಡೆದು ಬರ್ತದೆ. ಇವೆಲ್ಲ ಬಾಲಿಶವಾದ ಕಥೆ ಅಲ್ವಾ. ಇದು ಅಸುರ ಜನ ಮೋಹನಾರ್ಥವಾಗಿ ಇರುವಂತಹದ್ದು. ಹಾಗಾಗಿ ನಿಜವಾದ ಕಥೆ ಏನು ಅಂತ ನೋಡಿದಾಗ ಬಹಳ ದೊಡ್ಡದಿದೆ. ಸಂಕ್ಷಿಪ್ತವಾಗಿ ಮಾಡಿ ಹೇಳೋದಾದರೆ, ಈ ಹಾವು ಅನ್ನುವಂಥದ್ದು ಅದು ನಮ್ಮ ದೇಹದ ಒಳಗಿನ ಪ್ರಾಣಶಕ್ತಿ, ಕುಂಡಲಿನಿ ಶಕ್ತಿ ಅಂತಾರೆ. ಆ ಕುಂಡಲಿನಿ ಶಕ್ತಿ ಹೇಗಿರುತ್ತೆ ಅಂದರೆ ಹಾವಿನ ಆಕಾರದಲ್ಲಿ ಇರುತ್ತೆ. ಅದು 3 ಸುತ್ತು ಸುತ್ತಿರ್ತದೆ, ಮೂಲಾಧಾರದಲ್ಲಿ 3 ಸುತ್ತು ಸುತ್ತಿರ್ತದೆ. ಆ ಹೆಡೆಯನ್ನು ಒಳಗಡೆ ಹಾಕಿಬಿಟ್ಟು ಮಲ್ಕೊಂಡ್ಬಿಟ್ಟಿರ್ತದೆ. ಇದು ಪ್ರಾಣಶಕ್ತಿ ಇರುವ ಕ್ರಮ. 3 ಸುತ್ತು ಪೂರ್ತಿ ಅರ್ಧ, 3.5 ಸುತ್ತು ಸುತ್ತಿರ್ತದೆ, ಹೆಡೆಯನ್ನು ಒಳಗೆ ಹಾಕಿರ್ತದೆ. ಇದು ಕುಂಡಲಿನಿ ಶಕ್ತಿಯ ಒಂದು ಕ್ರಮ. ಈ ಕುಂಡಲಿನಿ ಶಕ್ತಿ ಹಾವು ಆಕಾರದಲ್ಲಿ ಇರೋದರಿಂದ ಅದನ್ನು ಏನು ಮಾಡಬೇಕು? ಉತ್ಕ್ರಮಣ ಅಂದರೆ ಮೂಲಾಧಾರದಿಂದ ಸ್ವಾಧಿಷ್ಠಾನ, ಸ್ವಾಧಿಷ್ಠಾನದಿಂದ ಮಣಿಪುರ, ಮಣಿಪುರದಿಂದ ಅನಾಹತ, ಅನಾಹತದಿಂದ ವಿಶುದ್ಧಿ, ವಿಶುದ್ಧಿಯಿಂದ ಆಜ್ಞಾ, ಆಜ್ಞದಿಂದ ಸಹಸ್ರಾರ ಅಂತ 6 ಚಕ್ರಗಳ ಮೇಲೆ ಬರಬೇಕಲ್ವ ಪ್ರಾಣಶಕ್ತಿ. ಆ ಪ್ರಾಣಶಕ್ತಿಯನ್ನು ಉದ್ಬೋಧನೆಗೊಳಿಸುವುದು ಅಂದರೆ ಜಾಗೃತಗೊಳಿಸುವುದು ಹೇಗೆ ಅಂತ ಅದಕ್ಕೆ ಪ್ರಶ್ನೆ ಶಾಸ್ತ್ರಕಾರ ಉತ್ತರ ಕೊಡ್ತಾರೆ. ಲೌಕಿಕ ವಿಚಾರ ಎಲ್ಲಿಯ ತನಕ ನಾವು ಮಾಡ್ತಿರ್ತೀವಿ ಅಲ್ಲಿಯ ತನಕ ಈ ಪ್ರಾಣಶಕ್ತಿ ಹೀಗೆ ತಲೆ ಒಳಗೆ ಹಾಕ್ಕೊಂಡು ಕೂತ್ಕೊಂಡ್ಬಿಟ್ಟಿರ್ತಾರೆ. ನನಗೇನು ಕೆಲಸ ಇಲ್ಲ, ಇದು ನನಗೆ ಸಂಬಂಧಪಡದೇ ಇದ್ದದ್ದು ಅಂತ. ಯಾವಾಗ ಈ ಮನುಷ್ಯ ಆ ಲೌಕಿಕ ವಿಚಾರ ಬಿಟ್ಟು ಆಧ್ಯಾತ್ಮದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ತಾನೆ, ಆವಾಗ ಈ ಪ್ರಾಣಶಕ್ತಿ ಹೀಗೆ ಹೇಳ್ತದೆ. ಎದ್ದು ಅದನ್ನು ಮೂಲಾಧಾರದಲ್ಲಿ ಇರುತ್ತೆ. ಆ ಮೂಲಾಧಾರವನ್ನು ಬಿಟ್ಟು ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧಿ, ಆಜ್ಞಾ ಹೀಗೆ ಒಂದೊಂದೇ ಚಕ್ರಕ್ಕೆ ಮೇಲೆ ತರಬೇಕು. ಅದು ಬರೋದೇ ಹಾಗೆ ಅಂದರೆ ಮೊದಲು ಚಕ್ರದ ಚಿಂತನೆ ಮಾಡಬೇಕು. ಆ ಚಕ್ರದಲ್ಲಿ 8 ದಳಗಳಿದೆ. ಯಾವ ಭಗವದ್ರೂಪ ಬಹಳ ದೊಡ್ಡ ವಿಷಯ, ದೊಡ್ಡ ಪ್ರಪಂಚ. ಆ ದಳಗಳಲ್ಲಿರುವ ಭಗವಂತ ಯಾರು, ರೂಪಗಳು ಯಾವುದು, ಯಾವ್ಯಾವುದಿದೆ, ಯಾವ ಪರ್ವತಗಳು, ಯಾವ ದ್ವೀಪಗಳು ಎಲ್ಲ ಬರ್ತದೆ. ಅಷ್ಟೆಲ್ಲ ಹೇಳಿ ಕುಡಿಸೋದಿಲ್ಲ. ಅಂತೂ ಒಂದೇ ಮಾತನ್ನು ಹೇಳೋದಾದರೆ ಆ ಮೂಲಾಧಾರದಿಂದ ಸ್ವಾಧಿಷ್ಠಾನಕ್ಕೆ ಬರಬೇಕು. ಎಲ್ಲೆಲ್ಲಿದೆ ಅಂದರೆ ಮೂಲಾಧಾರ ಅಂದರೆ ಈ ಮೂತ್ರದ್ವಾರ ಮಲದ್ವಾರದ ಮಧ್ಯದ ಗ್ಯಾಪ್ ಇದೆ ನೋಡಿ, ಅಲ್ಲಿ ಮೂಲಾಧಾರ ಅಂತ 4 ದಳದ ಕಮಲ. ಅಲ್ಲಿಂದ ಮೇಲೆ ಬರಬೇಕು ಸ್ವಾಧಿಷ್ಠಾನ ಅಂತ. ಸ್ವಾಧಿಷ್ಠಾನ ಅಂತಂದ್ರೆ ರೇತಸ್ಸಿನ ಕೋಶ, ವೀರ್ಯದ ಕೋಶ. ಆಮೇಲೆ ಮಣಿಪುರ ಅಂತ. ಮಣಿಪುರ ಎಲ್ಲಿ ಅಂದರೆ ಈ ಹೊಕ್ಕಳಿಂದ ಮೇಲ್ಭಾಗ, ಈ ಹೊಟ್ಟೆಯ ಭಾಗ ಮಣಿಪುರ ಅಂತ. ಇಲ್ಲಿಂದ ಮೇಲೆ ಬಂದರೆ ಈ ಎದೆಗೂ ಈ ಹೊಟ್ಟೆಗೂ ಈ ಮಧ್ಯ ಭಾಗ ಇದೆ ಮಣಿಪುರ, ಅನಾಹತ ಅಂತ. ಆಮೇಲೆ ವಿಶುದ್ಧಿಯಿಂದ ಇಲ್ಲಿ ಕುತ್ತಿಗೆಗೂ ಈ ಕಪೋಲಕ್ಕೂ ಕುತ್ತಿಗೆಗೂ ಮಧ್ಯ ಭಾಗದಲ್ಲಿದೆ. ಆಮೇಲೆ ಆಜ್ಞಾ ಅಂತ ಈ ಭ್ರೂ ಮಧ್ಯ, ಸಹಸ್ರಾರ ಅಂತ ಇಲ್ಲಿ 10 ಅಂಗುಲ ಎತ್ತರದಲ್ಲಿ. ಈ ರೀತಿಯಾಗಿ ಚಕ್ರಗಳ ವರ್ಣನೆಯನ್ನು ಮಾಡ್ತಾ ಈ ಪ್ರಾಣಶಕ್ತಿಯನ್ನೇ ಮೇಲೆ ತರಬೇಕು. ಅದರಲ್ಲಿ ಏನು ಗೊತ್ತುಂಟ, ನಾನು ಆಗಲೇ ಹೇಳಿದ ಹಾಗೆ ಈ ಹಾವನ್ನು ಗಣಪತಿ ಯಾಕೆ ಕಟ್ಟಿಕೊಂಡ ಅಂದರೆ, ಗಣಪತಿ ಹೇಳ್ತಾನಂತೆ ಆ ಪ್ರಾಣಶಕ್ತಿಯನ್ನು ಉದ್ಬೋಧನೆಗೊಳಿಸ್ಬೇಕಲ್ವ. ಆ ಉದ್ಬೋಧನೆಗೊಳಿಸ್ಬೇಕಾದ್ರೆ ನನ್ನನ್ನು ನಂಬ್ರಿ, ನಾನು ನಿಮಗೆ ಸಹಾಯ ಮಾಡ್ತೇನೆ. ಅದಕ್ಕೆ ಮೊದಲಿಗೆ ಅದಕ್ಕೆ ಕ್ಷಿಪ್ರ ಪ್ರಸಾದ ಅಂತ ತಂತ್ರಸಾರ ಸಂಗ್ರಹದಲ್ಲಿ ಶ್ರೀಮದಾಚಾರ್ಯರು ಗಣಪತಿಯನ್ನು ಕರೆದದ್ದು ಕ್ಷಿಪ್ರ ಪ್ರಸಾದ. ಬೇಗನೆ ಅನುಗ್ರಹ ಮಾಡ್ತಾನಂತೆ. ಹೇಗೆ ಅಂದರೆ ಆ ಮೂಲಾಧಾರದಲ್ಲಿ ಇದ್ದದ್ದನ್ನ ಸ್ವಾಧಿಷ್ಠಾನಕ್ಕೆ ತರಿಸ್ತಾನಂತೆ. ಅವನು ಹಿಡ್ಕೊಂಡ್ಬಿಟ್ರೆ ಸ್ವಾಧಿಷ್ಠಾನ ಮಣಿಪುರಕ್ಕೂ ಬರ್ತಾನಂತೆ. ಅಲ್ಲಿ ತನಕ ಮಾತ್ರ ನನ್ನ ಕೆಪಾಸಿಟಿ ಅಂತಂದ. ಅದನ್ನು ಹೆಂಗೆ ತಿಳಿಸಿದ? ಹಾವನ್ನು ಹೊಟ್ಟೆ ಕಟ್ಕೊಂಡ. ಹೊಟ್ಟೆಗೆ ಯಾಕೆ ಕಟ್ಕೊಂಡ? ಹೊಟ್ಟೆಯಲ್ಲಿರತಕ್ಕಂಥದ್ದು ಮಣಿಪುರ. ಆ ಮಣಿಪುರ ಎಂಬತಕ್ಕಂಥ ಏನು ಚಕ್ರ ಇದೆ, ಆ ಚಕ್ರ ತನಕ ನಿಮ್ಮ ಪ್ರಾಣಶಕ್ತಿಯನ್ನ ನಾನು ತರ್ತೇನೆ, ಅಲ್ಲಿ ತನಕ ತಂದು ನಿಲ್ಲಿಸ್ತೇನೆ. ಅಲ್ಲ ಸ್ವಾಮಿ, ಅಲ್ಲಿ ತನಕ ತಂದು ನಿಲ್ಲಿಸಿದ್ರೆ ಮುಂದೆ ಹೋಗೋದು ಹೇಗೆ? ನಾವು ಯೋಚನೆ ಮಾಡಬೇಡಿ. ನನ್ನ ನಂಬಿದ್ದೀರಲ್ವ, ನಾನೇನು ಮಾಡ್ತೇನೆ, ನನ್ನ ಅಪ್ಪನಿಗೆ ರೆಕಮೆಂಡ್ ಮಾಡ್ತೇನೆ, ನನ್ನ ಅಪ್ಪನಿಗೆ ಹೇಳ್ತೇನೆ, ಆ ಅಪ್ಪ ನಿಮ್ಮನ್ನ ಮುಂದೆ ಕರ್ಕೊಂಡು ಹೋಗ್ತಾನೆ. ಅದಕ್ಕೆ ನೀವು ನೋಡಿ, ಆ ಗಣಪ ಇಲ್ಲಿ ಕಟ್ಕೊಂಡ. ಆಶ್ಚರ್ಯ ಏನು ಗೊತ್ತಾ, ಅಲ್ಲಿ ವರ್ಣನೆ ಮಾಡುವಾಗ ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಈ ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ ಈ 3 ಚಕ್ರಗಳು ಕೆಂಪು ಬಣ್ಣ ಅಂತ ವರ್ಣನೆ. ಅದಕ್ಕೆ ಆ ಗಣಪತಿ ಆ 3 ಚಕ್ರಗಳ ಆಧಿಪತ್ಯವನ್ನು ಪಡೆದಿರತಕ್ಕಂಥ ಗಣಪತಿನೂ ಕೆಂಪು ಬಣ್ಣ. ಯಾಕೆ ಅಂದ್ರೆ ಆ ಕೆಂಪು ಬಣ್ಣದ 3 ಚಕ್ರಗಳು ನನ್ನ ಅಧೀನದಲ್ಲಿದೆ, ನಾನು ಕರ್ಕೊಂಡು ಬರ್ತೇನೆ. ಅಲ್ಲಿಂದ ಮುಂದೆ ನಮ್ಮ ಅಪ್ಪನಿಗೆ ರೆಕಮೆಂಡ್ ಮಾಡ್ತೇನೆ. ನಮ್ಮ ಅಪ್ಪ ಯಾರು?
ಅಂತಂದ್ರೆ ಈಶ್ವರ. ಅವನ ಹತ್ರ ಹೇಳ್ತೇನೆ, ಅವನಿಗೆ ಹೇಳಿದರೆ ಅವನು ನಿಮ್ಮನ್ನ ಕರ್ಕೊಂಡು ಹೋಗ್ತಾನೆ. ಇನ್ನು 2 ಚಕ್ರಗಳ ತನಕ ಅವನ ಜವಾಬ್ದಾರಿ. ಯಾಕೆ ಗೊತ್ತಾ, ಅಲ್ಲಿ ವರ್ಣನೆ ಮಾಡುವಾಗ ಆ 2 ಚಕ್ರಗಳಿದೆಯಲ್ಲ, ಮಣಿಪುರ ಆದ್ಮೇಲೆ ಅನಾಹತ ಮತ್ತು ವಿಶುದ್ಧಿ ಅಂತ, ಇವೆರಡೂ ಚಕ್ರಗಳು ನೀಲಿ ಬಣ್ಣದ್ದು. ಅದಕ್ಕೆ ನೋಡಿ ಈಶ್ವರ ನೀಲಿ ಬಣ್ಣ. ಆ ನೀಲಿ ಬಣ್ಣದ ಹಾವು ಎಲ್ಲಿ ಕಟ್ಕೊಂಡ? ಕುತ್ತಿ ಕಟ್ಕೊಂಡ. ಯಾಕೆ ಗೊತ್ತಾ, ಕುತ್ತಿಗೆಯ ತನಕ ಇರುವ ಚಕ್ರಗಳು ನನ್ನ ಅಧೀನ ಅಂತ. ಹಾಗೆ ಮೂಲಾಧಾರ ಸ್ವಾಧಿಷ್ಠಾನ ಆಯಿತು. ಇನ್ನ ಮೂಲಾಧಾರ ಸ್ವಾಧಿಷ್ಠಾನ ಮಣಿಪುರ ಅನಾಹತ ವಿಶುದ್ಧಿ. ಇನ್ನು ಆಜ್ಞಾ ಅಂತ 2 ಭ್ರೂಮಧ್ಯಗಳ ಮಧ್ಯದಲ್ಲಿ 2 ಚಕ್ರಗಳ ಕಮಲ. ಈ 2 ಚಕ್ರಗಳ ಕಮಲದಲ್ಲಿ ವಾಯುದೇವರು ಕೂತಿರ್ತಾರೆ. ಅದಕ್ಕೆ ಅವರು ಹೇಳ್ತಾರಂತೆ, ನೀವು ಯೋಚನೆ ಮಾಡಬೇಡಿ, ನಮ್ಮ ಅಪ್ಪನಿಗೆ ಹೇಳ್ತೇನೆ ಅಂತ ಈಶ್ವರ ತನ್ನ ಅಪ್ಪನಿಗೆ ರೆಕಮೆಂಡ್ ಮಾಡ್ತಾನೆ. ಆ ಅಪ್ಪನ ಸಹಾಯದಿಂದ ಅಲ್ಲಿ ಹೋಗ್ಬೋದು. ವಾಯುದೇವರ ಹತ್ರ ಹೋದ್ರೆ ಅವರು ನನ್ನ ಅಪ್ಪನ ಅಧೀನ, ಯಾವುದು ಸಹಸ್ರಾರ, ಅಲ್ಲಿಗೆ ಬಿಂಬರೂಪನಾದ ಪರಮಾತ್ಮನನ್ನ ನಾನು ಮುಟ್ಟಿಸ್ತೇನೆ ಅಂತ. ಹೀಗೆ ಪ್ರಾಣಶಕ್ತಿಯನ್ನು ಮೇಲೆ ತರಬೇಕಾದ್ರೆ ಉಪಾಸನಾ ಕ್ರಮದಲ್ಲಿ ಈ ಪ್ರಾಣಶಕ್ತಿ ಹೊಟ್ಟೆಯಲ್ಲಿರ್ತಕ್ಕಂಥ ಮಣಿಪುರದ ತನಕ ಅವನು ನಡೆಸ್ತಾನೆ ಅನ್ನುವ ಸಂಕೇತ ಹೊಟ್ಟೆಗೆ ಹಾವು ಕಟ್ಟಿಕೊಂಡ. ಇಷ್ಟು ಹೇಳಿದ್ರೆ ಆ ಮಕ್ಕಳ ತಲೆಯಲ್ಲಿ ಹೇಗೆ ಬೆಳೀತದೆ ತತ್ವಜ್ಞಾನ. ಸುಮ್ಮನೆ ಏನೋ ಹೊಟ್ಟೆ ಹೊಡಿತದೆ, ಇವೆಲ್ಲ ಯಾಕೆ ಬೇಕು? ಇನ್ನ ಅಲ್ಲಿ ಗಣಪತಿ ಅದು ಪಾರ್ವತಿ ತನ್ನ ಮೈ ಮೇಲಿನ ಮಣ್ಣಿಂದ ಪ್ರತಿಮೆ ಮಾಡಿದ್ರು ಅಂತ, ಅದಕ್ಕೆ ಅರ್ಥವೇ ಇಲ್ಲ. ಹಾಗೆ ನೋಡಿಬಿಟ್ರೆ ಇವತ್ತು ಯಾರಾದ್ರೂ ಕೇಳ್ತಾರೆ, ಏನ್ರಿ ಕತೆ ಅರ್ಥ ಆಯ್ತಾ? ಅರ್ಥ ಆಯ್ತು. ಹಾಗಾದ್ರೆ ನಾವು ಒಂದು ಕ್ವಶನ್ ಕೇಳೋಣ. ಏನು ಪ್ರಶ್ನೆ? ಅಲ್ಲ, ಪಾರ್ವತಿಗಿಂತ ನಾವೇ ಎಷ್ಟೋ ಬೆಟರ್. ಯಾಕೆ ಹೇಳಿದ್ರೆ ಆ ಪಾರ್ವತಿ ಮೈ ಮೇಲಿನ ಮಣ್ಣು ಅಟ್ಟಿದೆ ಅಂದ್ರೆ, ಅದರ ಒಂದು ಪ್ರತಿಮೆ ಮಾಡುವಷ್ಟು ಮಣ್ಣು ಬಂದಿದೆ ಅಂದ್ರೆ ಎಷ್ಟು ದಿವಸ ಆಯ್ತು ಸ್ನಾನ ಮಾಡಿ? ಹಾಗಾದ್ರೆ ಏನೇನೋ ಹುಚ್ಚುಚ್ಚು ಪ್ರಶ್ನೆ. ಆ ಪ್ರಶ್ನೆಗಳಿಗೆ ಅವಕಾಶ ನಾವು ಹೀಗೆ ಹೇಳೋದ್ರಿಂದ. ಹಾಗಾದ್ರೆ ನಿಜವಾದ ಕಥೆ ಏನು ಗೊತ್ತೇ ಇಲ್ಲ. ಆಗ ಹೇಳ್ತಾರೆ ಶ್ರೀಮದ್ ಆಚಾರ್ಯರು, ಅದಕ್ಕೆ ಬೇರೆ ಗ್ರಂಥಗಳಲ್ಲಿ ಹೇಳುವಾಗ ವರ್ಣನೆ ಮಾಡ್ತಾರೆ. ಏನು ಅಂದ್ರೆ, ಪಾರ್ವತಿ ಮೊದಲಿಗೆ ತಿಳ್ಕೊಳ್ಳಿ, ಉಪಾಸನಾ ಕ್ರಮದಲ್ಲಿ ಅವಳು ವಾಗಭಿಮಾನಿ ದೇವತೆ. ವಾಕು ಎಷ್ಟಿದೆ? 4 ವಿಧವಾದ ವಾಕುಗಳಿವೆ. ಯಾವುದು? ಹೊಕ್ಕಳಿಂದ ಬರುವ ಮಾತು, ಹೃದಯದಿಂದ ಬರುವ ಮಾತು, ಕಂಠದಿಂದ ಬರುವ ಮಾತು, ಬಾಯಿಯಿಂದ ಬರುವ ಮಾತು ಅಂತ 4 ಮಾತುಗಳಿವೆ. ಈ ಹೊಕ್ಕಳಿಂದ ಬರುವ ಮಾತು ಯಾರಿಗೆ ಗೊತ್ತಾ? ಕೇವಲ ಜನ್ಮ ಜನ್ಮಾಂತ ಅನಾದಿ ಕಾಲದ ಋಣಾನುಬಂಧ ಮನನಿನ್ನಲ್ಲಿ ನಿಲ್ಲಿಸೋ ಹೇ ಮಾಧವ ಅಂತ ಅಂಥವರಿಗೆ ಮಾತ್ರ ಹೊಕ್ಕಳಿಂದ ಬರುವ ಮಾತು. ಅದಕ್ಕೆ ನೋಡಿ, ನಾದ ಸಂಗೀತ ಹಾಡಬೇಕಾದ್ರೆ, ದೇವರಿಗೆ ಮೆಚ್ಚಬೇಕಾದ್ರೆ ಅದು ನಾದ ಹೊಕ್ಕಳಿಂದ ಬರಬೇಕು ಅಂತಂತಾರೆ. ಅಂದ್ರೆ ಹೊಕ್ಕಳಿಂದ ಬರುವ ಮಾತು ದೇವರಿಗೆ ಮೀಸಲು. ಇನ್ನು ಹೃದಯದಿಂದ ಬರುವ ಮಾತು ಅಂತುಂಟು. ಅದು ಯಾರಿಗೆ ಗೊತ್ತಾ? ಜನ್ಮ ಜನ್ಮಾಂತರದಲ್ಲಿ ಉಪಕಾರ ಮಾಡಿದ ಭಗವಂತನಿಗೆ ಹೊಕ್ಕಳಿಂದ ಬರುವ ಮಾತು. ಆದರೆ ಹೃದಯದಿಂದ ಬರುವ ಮಾತು ಯಾರಿಗೆ ಅಂತ ಕೇಳಿದ್ರೆ, ಕೇವಲ ಈ ಜನ್ಮದಲ್ಲಿ ಉಪಕಾರ ಮಾಡಿದಂತಹ ಮಹಾನುಭಾವರು ಇರ್ತಾರಲ್ಲ, ಯಾರೋ ಅಪ್ಪ ಅಮ್ಮ ಗುರುಗಳೆಲ್ಲ, ಅದಕ್ಕೆ ಅವರಿಗೆ ನಮಸ್ಕಾರ ಮಾಡುವಾಗ ಹಿಂದಿನ ಕಾಲದಲ್ಲಿ ಪತ್ರ ಬರೆಯುವಾಗ ಹಾಗೆ ಇತ್ತು. ತೀರ್ಥರೂಪರಾದ ತಂದೆ ತಾಯಿಯವರಿಗೆ ನಿಮ್ಮ ಮಗನು ಮಾಡುವ ಹೃತ್ಪೂರ್ವಕ ನಮಸ್ಕಾರಗಳು. ಹೃತ್ಪೂರ್ವಕ ನಮಸ್ಕಾರ ಅಂದ್ರೆ ಏನು? ಹೃದಯದಿಂದ ಬರುವ ಮಾತಿನಿಂದ ನಿಮಗೆ ನಮನಗಳು ಅಂತ ಅರ್ಥ. ಯಾಕೆ ಹೊಕ್ಕಳಿಂದ ಬರುವ ಮಾತು ದೇವರಿಗೆ, ಹೃದಯದಿಂದ ಬರುವ ಮಾತು ನಿಮಗೆ. ಜನ್ಮ ಇಡೀ ಉಪಕಾರ ಮಾಡಿದ್ದೀರಿ. ಇನ್ನೂ ಕೆಲವರಿದ್ದಾರೆ, ಏನು ಗೊತ್ತುಂಟ? ಜನ್ಮ ಇಡೀ ಉಪಕಾರ ಮಾಡಿಲ್ಲ, ಏನೋ ಇವತ್ತು ಒಂದು ತಾತ್ಕಾಲಿಕವಾಗಿ ಉಪಕಾರ ಮಾಡಿದ್ದಾರೆ. ನಾವು ವಂದನಾರ್ಪಣೆ ಅಂತ ಮಾಡ್ತೇವೆ. ವಂದನಾರ್ಪಣೆ ಅಂತ ಮಾಡುವಾಗ ಹೇಳೋ ಪದ್ಧತಿ ಉಂಟು. ಏನು? ಇಂಥವ್ರು ಎಷ್ಟು ಉಪಕಾರ ಮಾಡಿದ್ದಾರೆ, ಇವರಿಂದಾಗಿ ಇಷ್ಟು ಕೆಲಸ ಆಯಿತು, ಹಾಗೆಲ್ಲ ಹೇಳುವಾಗ ಅವರ ಬಗ್ಗೆ ಹೇಳ್ತಾ ಹೋದರೆ ಕಂಠ ಬಿಗಿದು ಮಾತು ಬರ್ತದೆ ಅಂತ. ಕಂಠ ಬಿಗಿದು ಮಾತು ಬರ್ತದೆ ಅಂದ್ರೆ ಏನರ್ಥ? ಕಂಠದಿಂದ ಬರ್ತದೆ ಅಂತ ಅರ್ಥ. ಅಂದ್ರೆ ಅರ್ಥ ಏನು? ಹೃದಯದಿಂದ ಬಂದಿಲ್ಲ, ಹೊಕ್ಕಳಿಂದ ಬಂದಿಲ್ಲ. ಯಾಕೆ? ಹೊಕ್ಕಳಿಂದ ಬರಬೇಕಾದ್ರೆ ದೇವರಾಗಿರ್ಬೇಕು, ಹೃದಯದಿಂದ ಬರಬೇಕಾದ್ರೆ ಜನ್ಮ ಕೊಟ್ಟವರಾಗಿರ್ಬೇಕು, ವಿದ್ಯೆ ಕೊಟ್ಟ ಗುರುಗಳಾಗಿ. ಇದು ಎರಡೂ ಅಲ್ಲ, ತಾತ್ಕಾಲಿಕ ಉಪಕಾರ, ಅದಕ್ಕೊಂದು ಕೃತಜ್ಞತೆ ಸಲ್ಲಿಸಬೇಕು. ಅದಕ್ಕೆ ಕಂಠದಿಂದ ಬರುವ ಮಾತು ಅಂತ. ಅಲ್ಲಿಗೆ ಹೊಕ್ಕಳಿಂದ ಆಯಿತು, ಹೃದಯದಿಂದ ಆಯಿತು, ಕಂಠದಿಂದ ಆಯಿತು. ಇನ್ನೊಂದಿದೆ, ಯಾವುದು ಗೊತ್ತಾ? ಬಾಯಿಂದ ಬರುವ ಮಾತು ಅಂತ ಹೇಳ್ತಾರೆ. ಹೇಳ್ರಿ, ನಿಮ್ಮ ಬಗ್ಗೆ ದಾರಿಯಲ್ಲಿ ಬರುವಾಗ ಏನೇನೋ ಹೇಳಿದ್ರು, ಅದೆಲ್ಲ ಸತ್ಯನ ಅಂತ ಕೇಳಿ. ಛೆ, ಅದೆಲ್ಲ ಬರೀ ಬಾಯಿ ಮಾತು ಅಷ್ಟೇ, ಅದಕ್ಕೆಲ್ಲ ಬೆಲೆ ಕೊಡಬೇಡಿ. ಅಂದ್ರೆ ಬಾಯಿ ಮಾತು ಅಂದ್ರೆ ಏನು? ವ್ಯರ್ಥ ಮಾತು ಅಂತ ಅರ್ಥ. ಬಾಯಿ ಮಾತು ಅಂದ್ರೆ ಅದಕ್ಕೆ ಅರ್ಥ ಇಲ್ಲ ಅಂತ, ವ್ಯರ್ಥ ಅಂತ ಅರ್ಥ. ಹೀಗೆ 3-4 ಮಾತುಗಳಿಗೂ ಅಭಿಮಾನಿ ಇವಳು. ಈ ವ್ಯರ್ಥ ಮಾತು ಅಂತ ಉಂಟಲ್ಲ, ಇದಕ್ಕೊಂದು ಹೊಸ ಅರ್ಥ ಕೊಡಬೇಕಾದ್ರೆ ನೋಡಿ, ಮಗನಿಗೆ ಪಾಠ ಹೇಳಿರ್ತೀರಿ, ಯಾರೋ ಸ್ವಾಮಿಗಳು ಬರ್ತಾರೆ, ಅವರಿಗೆ ನೀವು ನೋಡಿಯಪ್ಪ ಎಲ್ಲ ಹೇಳಿ ಎಲ್ಲ ಕಲಿಸಿರ್ತೀನಿ, ಗೊತ್ತುಂಟು. ಆದರೆ ಸ್ವಾಮಿಗಳು ಬರೋ ಭಯವೇತನಾಗಿ ಏನು ಹೇಳಲಿಲ್ಲ. ಸರಿಯಪ್ಪ, ಇನ್ನೊಮ್ಮೆ ಬರ್ತೇನೆ ಅವಾಗ ಹೇಳುವಂತೆ ಅಂತ ಹೊರಟೋದು. ಆಮೇಲೆ ಇವ್ರು ಬೈತಾನೆ, ಏನೋ ಸ್ವಾಮಿಗಳು ಕೇಳ್ತಾ ಇದ್ರೆ ಹೇಳಲಿಕ್ಕೆ ಬರಲಿಲ್ಲ, ನಿನ್ನ ತಲೆಯಲ್ಲಿ ಏನು ಮಣ್ಣು ತುಂಬಿತ್ತ ಅಂತ. ಅಲ್ಲ, ಮಣ್ಣು ತುಂಬಿದೆಯಾ ಅವನಿಗೆ ಗೊತ್ತಿಲ್ವಾ? ಮೆದುಳು ಇದೆ, ರಕ್ತ ಇದೆ, ಇದೆಲ್ಲ ಇದೆ ಅಂತ ಗೊತ್ತಿಲ್ವಾ? ಅದೇನು ಮಣ್ಣು ತುಂಬಿತ್ತ ಅಂತ ಯಾಕೆ ಹೇಳಿದ?
ಮಣ್ಣು ತುಂಬಿದ್ದ ಅಂದ್ರೆ ಏನು, ವ್ಯರ್ಥವಾದದ್ದು ಬೇಕಾದ ಯಾವುದೂ ಇಲ್ಲ, ಬೇಡದ್ದೆಲ್ಲ ತಲೆ ತುಂಬಿಸ್ಕೊಂಡಿದೀಯ ಅಂತ ಅರ್ಥ. ಅಲ್ಲಿಗೆ ಮಣ್ಣು ತುಂಬಿದ್ದ ಅಂದ್ರೆ ವ್ಯರ್ಥವಾದದ್ದು ತುಂಬಿಸಿಕೊಂಡಿದ್ದೀಯಾ ಅಂತ ಅರ್ಥ. ಅಲ್ಲಿಗೆ ಮಣ್ಣು ವ್ಯರ್ಥ ಎರಡು ಹತ್ತಿರ ಸಂಬಂಧ. ಹಾಗಾದ್ರೆ ಅದೇ ಅರ್ಥವನ್ನು ಮಣ್ಣು ಹೇಳುತ್ತೆ, ಅದೇ ಅರ್ಥವನ್ನು ವ್ಯರ್ಥ. ಬರೀ ಮಣ್ಣು ಪಾಲಾಗೋಯ್ತು, ಇಡೀ ಮಾಡಿದ ಶ್ರಮ ಎಲ್ಲ ಮಣ್ಣು ಪಾಲಾಯ್ತು ಅಂದ್ರೆ ವ್ಯರ್ಥ ಆಯಿತು ಅಂತಲ್ಲ. ಅಲ್ಲಿಗೆ ವ್ಯರ್ಥ ಮಣ್ಣು ಎರಡು ಒಂದೇ. ಹಾಗಾದ್ರೆ ಬಾಯಿಂದ ಬರುವ ಮಾತು ಅಂತ ಉಂಟಲ್ಲ, ಅದು ಏನು ವ್ಯರ್ಥವಾದ ಮಾತು, ಏನು ಉಪಯೋಗ ಇಲ್ಲ, ಅದೆಲ್ಲ ಹೇಳಬೇಡಿ ವ್ಯರ್ಥ ಅಂತ. ವ್ಯರ್ಥ ಅಂದ್ರೆ ಏನು, ಮಣ್ಣು ಅಂತ ಅರ್ಥ. ಹಾಗಾದ್ರೆ ಬಾಯಿಂದ ಬರುವ ಮಾತು ಅಂದ್ರೂ ಒಂದೇ, ಮಣ್ಣಿನ ಮಾತು ಅಂದ್ರೂ ಒಂದೇ. ಹಾಗಾದ್ರೆ ಪಾರ್ವತಿ ತನ್ನ ಮೈಮೇಲಿನ ಮಣ್ಣಿಂದ ಅಂದ್ರೆ ಏನರ್ಥ, ಈ ವ್ಯರ್ಥವಾದ ಮಾತುಗಳು ಅಂತಿತ್ತಲ್ಲ ಅದನ್ನೆಲ್ಲ ಒಂದುಗೂಡಿಸಿದ್ದು, ಅದಕ್ಕೊಂದು ಆಕಾರ ಕೊಟ್ಟರು, ಅವರೇ ಗಣಪತಿ. ವ್ಯರ್ಥ ಅಂತ ನೀವು ತಿಳ್ಕೊಬೇಡಿ, ಜಗತ್ತಿನಲ್ಲಿ ಎಲ್ಲವೂ ಅರ್ಥ ಇದೆ ಅಂತ ತೋರಿಸಿಕೊಟ್ಲು. ಯಾಕೆ ವಾಗಭಿಮಾನಿ. ವಾಗರ್ತಾವಿವ ಸಂಪೃಕ್ತೌ ವಾಗರ್ಥ ಪ್ರತಿಪತ್ತಯೇ ಜಗತಃ ಪಿತರೌ ವಂದೇ ಪಾರ್ವತಿ ಪರಮೇಶ್ವರರು. ಅವಳು ಅದನ್ನು ವಾಕಿಗೆ ಒಂದು ಅರ್ಥ, ಆ ವಾಕ್ಯವನ್ನು ಮಾಡಿಬಿಟ್ಲು. ಆ ವಾಕ್ಯಗೊಂದು ಅರ್ಥ ಬೇಕಲ್ಲ, ವಾಗರ್ತಾವಿವ ಸಂಪೃಕ್ತ. ಹಾಗಾದ್ರೆ ವಾಕ್ ಇವಳಾದ್ರೆ ಅರ್ಥ ಏನಾದರೂ ಗಣಪತಿ ದೇವರು ಈಶ್ವರ ಬಂದ ಕೂಡಲೇ ಈ ವಾಕಿಗೆ ಈ ಅರ್ಥ, ಈ ವಾಕಿಗೆ ಈ ಅರ್ಥ. ಅದಕ್ಕೆ ಅವರು ಅರ್ಧನಾರೀಶ್ವರ, ಅವ್ರನ್ನ ಬಿಟ್ಟು ಇವರಿಲ್ಲ, ಇವ್ರನ್ನ ಬಿಟ್ಟು ಅವರಿಲ್ಲ. ವಾಕನ ಬಿಟ್ಟು ಅರ್ಥ ಇಲ್ಲ, ಅರ್ಥ ಬಿಟ್ಟು ವಾಕಿಲ್ಲ. ಅವೆರಡು ಸೇರಿದ್ರೆ ಮಾತ್ರ ಅದು ಭಗವಂತನನ್ನ ತಿಳಿಸಿಕೊಡುತ್ತೆ ಅಂತ ಶ್ರೀಮದಾಚಾರ್ಯ ಉಪಾಸನಾಕ್ರಮದಲ್ಲಿ ತಿಳಿಸಿಕೊಡ್ತಾರೆ. ಆಗ ಏನಾಯಿತು, ಗಣಪತಿ ಬಂದ, ಆ ಪಾರ್ವತಿ ಒಳಗಿದ್ರೆ ಈಶ್ವರನ ಬಿಡ್ಲಿಲ್ಲ. ಈ ವ್ಯರ್ಥವಾದ ಮಾತು ತಲೆಯಲ್ಲಿ ತುಂಬಿಸ್ಕೊಂಡಿರ್ತಾರಲ್ಲ ಅವರ ಪ್ರತೀಕ ಇವು ಗಣಪತಿ. ಇವನೇನ್ ಮಾಡಿದ, ಈಶ್ವರನ ಪಾರ್ವತಿ ಹತ್ರ ಬಿಡ್ಲಿಲ್ಲ. ಅಂದ್ರೆ ಅರ್ಥ ಏನು ಗೊತ್ತಾ, ಇವತ್ತು ಸಮಾಜದಲ್ಲಿ ನಡೆಯತಕ್ಕಂತಹ ದೊಡ್ಡ ಘನಘೋರ ಪಾಪ ಏನದು ಅಂದ್ರೆ, ವಾಕ್ ಅಂದ್ರೆ ತಾಯಿ, ಜಗತಪ್ಪಿತರವು ಒಂದೇ. ವಾಕ್ ಅಂದ್ರೆ ತಾಯಿ, ಅರ್ಥ ಅಂದ್ರೆ ತಂದೆ. ಈ ವಾಕಿಗೆ ನಿಜವಾದ ಅರ್ಥ ಏನಿದೆ ಆ ಅರ್ಥವನ್ನು ಅದಕ್ಕೆ ಹಚ್ಚದೆ ಅದನ್ನು ದೂರ ಸರಿಸಿಬಿಟ್ಟು ಬೇಡಾದ ಅರ್ಥವನ್ನು ತಂದೋಡಿಸು. ಇವತ್ತು ಸಮಾಜದಲ್ಲಿ ಅದು ನಡೀತಾ ಇದೆ. ಒಂದು ಕಡೆ ನಾನು ಹೋದಾಗ ಅವ್ರು ಕೇಳಿದ್ರು, ನಿಮಗೆ ಗೀತಾ ಪಾರಾಯಣ ಮಾಡ್ಲಿಕ್ಕೆ ಬರುತ್ತಾ? ನಾನು ಬರುತ್ತೆ. ಎಲ್ಲರೂ ನಗ್ಲಿಕ್ಕೆ ಶುರು ಮಾಡಿದ್ರು ಅಲ್ಲಿ ಇದ್ದವರೆಲ್ಲ. ಏನು, ಆಚಾರ್ಯ ಗೀತಾ ಪಾರಾಯಣ ಮಾಡ್ಲಿಕ್ಕೆ ಬರುತ್ತಂತೆ. ನನಗೇನು ಗೊತ್ತು. ಆಮೇಲೆ ಅವ್ರು ಹೇಳಿದ್ರು, ಒಬ್ಬರನ್ನ ಕರೆದು ಕೇಳಿದ್ರು ಏನು ಅಂತ. ಅದು ಗೀತಾ ಪಾರಾಯಣ ಅಂದ್ರೆ ಇಸ್ಪೇಟ್ ಆಟ ಅಂತ ಅರ್ಥ, ಅದಕ್ಕೆ ನಾವು ಕೇಳಿದ್ವಿ ಅಂತ. ಅಂದ್ರೆ ಗೀತಾ ಪಾರಾಯಣ ಅನ್ನುವ ಶಬ್ದವನ್ನ ಎಷ್ಟು ಕೀಳು ಮಟ್ಟಕ್ಕೆ ತಗೊಂಡವರು. ಇವತ್ತು ಏನಂತಾರೆ, ತೀರ್ಥ ಆಯ್ತು ಅಂತ. ಹೌದಾ, ನೀವು ತೀರ್ಥ ತಗೊಳ್ತೀರಾ ಅಂದ್ರೆ ಏನರ್ಥ, ಕಾಫಿ ಕುಡಿತೀರಾ ಅಂತ ಅರ್ಥ ಅಂತ. ಅದಕ್ಕೆ ಏನು ಪವಿತ್ರವಾದ ಅರ್ಥ ಇದೆ ಅರ್ಥವನ್ನ ಬಚ್ಚಿಟ್ಟು ಬೇಡಾದ ಅರ್ಥವನ್ನು ತತ್ತೂರಿಸೋದು. ಇದಕ್ಕೇನರ್ಥ ಗೊತ್ತಾ, ಇದಕ್ಕೇನಂತಾರೆ ಗೊತ್ತಾ, ಈ ವಾಕ್ ಅಂದ್ರೆ ತಾಯಿ, ಅರ್ಥ ಅಂದ್ರೆ ಈ ವಾಕ್ ಅಂದ್ರೆ ತಾಯಿ, ಅರ್ಥ ಅಂದ್ರೆ ತಂದೆ. ಈ ತಾಯಿಗೆ ನಿಜವಾದ ಗಂಡ ಯಾರೋ ಅವರನ್ನ ಮಾತ್ರ ಅವಳ ಹತ್ರ ನೋಡ್ಬೇಕೇ ಹೊರತು ಪರಪುರುಷರನ್ನ ತಂದು ಆ ತಾಯಿ ಹತ್ರ ತಂದು ನಿಲ್ಲಿಸಬಾರ್ದು. ಬೇರೆ ಅರ್ಥ ಹೇಳೋದು ಅಂದ್ರೆ ತನ್ನ ತಾಯಿಗೆ ಪರಪುರುಷರ ಸಂಪರ್ಕ ಕಲ್ಪಿಸೋದು ಅಂತ ಅರ್ಥ. ಅದಕ್ಕೆ ಎಷ್ಟು ಪಾಪ ಇದೆಯೋ ಅಷ್ಟು ಪಾಪ ವಾಕಿಗೆ ನಿಜವಾದ ಅರ್ಥವನ್ನು ಬಿಟ್ಟು ಬೇರೆ ಅರ್ಥ ಹೇಳಿದ್ರೆ ಅಷ್ಟು ಪಾಪ ಇದೆ ಅಂತ ತೋರಿಸ್ಕೊಡ್ತಾರೆ. ಆದ್ದರಿಂದ ಈ ಮಾತನ್ನ ನಾವು ನೋಡಿದ್ರೆ ಇಲ್ಲಿ ಏನಾಯ್ತು, ಯಾಕೆ ಇದನ್ನು ಹೇಳಿದೆ ಅಂತ ನೀವು ಕೇಳಬಹುದು. ಅದಕ್ಕೆ ವ್ಯರ್ಥವಾದ ಮಾತುಗಳಿಗೆ ಅರ್ಥ ತೋರಿಸೋದು ಹೇಗಿರಿ, ಬೇಕಾದಷ್ಟಿದೆ. ಸುಮ್ಮನೆ ಒಂದು ಎರಡು ಉದಾಹರಣೆ ಕೊಡೋದಾದ್ರೆ, ಸುವರ್ ಅಂತ ಬೈತಾರೆ. ಏನ್ರಿ ಎಂಥ ಅವಾಚ್ಯ ಶಬ್ದ ಕೇಳಲಿಕ್ಕೆ. ನಮ್ಮ ಶ್ರೀನಿವಾಸ ತೀರ್ಥರ ಹತ್ರ ಕೇಳಿ, ತತ್ವಸಂಖ್ಯಾನ ಅಂತ ಒಂದು ಗ್ರಂಥ ಶ್ರೀಮದ್ ಆಚಾರ್ಯರು ಅದಕ್ಕೆ ವ್ಯಾಖ್ಯಾನ ಮಾಡುವಾಗ ಅವರು ಸು ಇತಿ ಆನಂದ ಸಮುದ್ದಿಷ್ಟ ವರ್ ಇತಿ ಜ್ಞಾನಂ ಉಚ್ಯತೆ ಅಂತ ಬರೀತಾರೆ. ಸುವರ್ ಅಂತ ಇದೆ. ಸು ಇತಿ ಆನಂದ ಸಮುದ್ದಿಷ್ಟ, ಸು ಅಂದ್ರೆ ಆನಂದ, ವರ್ ಇತಿ ಜ್ಞಾನ ಮುಚ್ಚತೆ. ವರ್ ಅಂದ್ರೆ ಜ್ಞಾನ. ಭಗವಂತನ ಎರಡು ಪಾದ ಇದೆಯಲ್ಲ, ಮೊದಲನೇ ಪಾದ ಜ್ಞಾನವನ್ನು ಕೊಡುತ್ತೆ, ಎರಡನೇ ಪಾದ ಆನಂದವನ್ನು ಕೊಡುತ್ತೆ. ಆದ್ದರಿಂದ ಭಗವಂತನ ಎರಡು ಪಾದಗಳಿಗೆ ಸುವರ್ ಇತಿ ಪದದ್ವಯಂ ಅಂತ ಬರೀತಾರೆ. ಹಾಗಾದ್ರೆ ಯಾವುದು ವ್ಯರ್ಥ ಅಂತ ತಿಳ್ಕೊಂಡಿದ್ವೋ ಅದಕ್ಕೊಂದು ಅರ್ಥ ತಂದು ತೋರಿಸಿದ್ರು. ವಾಗರ್ಥ, ಇವರು ಜಗತಪ್ಪಿತರು ಯಾವ ಪಾರ್ವತಿ ಪರಮೇಶ್ವರು ಹೀಗರ್ಥ ಮಾಡಿದ್ರು. ವ್ಯರ್ಥವಾದ ಅರ್ಥ ಅಂತ ಜಗತ್ತಲ್ಲಿ ಬಿಡ್ಲೇ ಇಲ್ಲ, ಎಲ್ಲದಕ್ಕೊಂದು ಅರ್ಥ ಕೊಟ್ಟು.
ಹಾಗಾದ್ರೆ ನೋಡಿ, ಈಗ ಮಾದಿಗ ಅಂತ, ಮಾದಿಗ ಅಂದ್ರೆ ಹೊಲೆಯ ಅಂತ ಅರ್ಥ. ಏನಾದ್ರು ಅಂದ್ಬಿಟ್ರೆ ಅರೆಸ್ಟ್ ಆಗೋಗುತ್ತೆ. ಮತ್ತೆ ಇಲ್ಲಿ ಮಾದಿಗ ಅಂದ್ರೆ ಏನು? ಅದಕ್ಕೆ ಬರೀತಾರೆ ಮಾ ಅಂದ್ರೆ ಲಕ್ಷ್ಮೀ ದೇವಿ, ಆದಿ ಅಂದ್ರೆ ಎಟ್ಸೆಟ್ರಾ, ಲಕ್ಷ್ಮೀ ದೇವಿಯೇ ಮೊದಲಾಗಿರತಕ್ಕಂಥ ಸಕಲ ಜೀವರಾಶಿಗಳು ಎಲ್ಲರೂ ಯಾರ ಉದರವನ್ನ ಕುರಿತು, ಗ ಅಂದ್ರೆ ಗಚ್ಚತಿ ಹೋಗ್ತಾರೆ, ಪ್ರಳಯ ಕಾಲದಲ್ಲಿ ಯಾರ ಉದರವನ್ನು ಕುರಿತು ಎಲ್ಲಾ ದೇವತೆಗಳು ಒಳಗೆ ಹೋಗ್ತಾರೋ ಅಂತ ಹೊಟ್ಟೆ ಉಂಟಲ್ವಾ, ಅಂತ ಹೊಟ್ಟೆಗೆ ಮಾದಿಗ ಅಂತ ಕರೀತಾರೆ ಅಂತಾರೆ. ನೋಡಿ, ವ್ಯರ್ಥ ಅಂತ ಅನ್ಕೊಂಡ್ವಿ, ಅದಕ್ಕೇನೋ ಅರ್ಥ ಇದೆ ಅಂತ ತಿಳ್ಕೊಳ್ಳೋದೇ ಶಾಸ್ತ್ರ. ಅದನ್ನೇ ಈ ಪಾರ್ವತಿ ವಾಗಭಿಮಾನಿಯಾಗಿ ಸುಮ್ಮನೆ ಕೂತಿಲ್ಲ, ವ್ಯರ್ಥವಾದದ್ದಕ್ಕೊಂದು ಆಕಾರ ಮಾಡಿದ್ದು. ಯಾವುದೇ ಕೆಲಸ ಮಾಡಲಿ, ಯಾವುದೇ ಹೋದ್ರೆ ಮೊದಲು ಗಣಪತಿ ಪೂಜೆಯಿಂದ ಯಾವುದೂ ಇಲ್ಲ ಅಂತ ಮಾಡಿದ್ರು.